ನಮಸ್ಕಾರ. ಬುಗ್ಗೆನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಗ್ಗೆನಕೆರೆ. ರಾಜ್ಯ ಬಿಜೆಪಿಯ ಒಂದು ಬಣ ಈಗ ಯಡಿಯೂರಪ್ಪ ಉತ್ಸವವನ್ನು ಮಾಡಲಿಕ್ಕೆ ಹೊರಟಿದೆ. ಯಾವ ಕಾರಣಕ್ಕೋಸ್ಕರ ನಾನು ಒಂದು ಬಣ ಅಂತ ಹೇಳಿದೆ ಅಂದರೆ, ಎಂಟೈರ್ ಬಿಜೆಪಿ ಈ ಥರದ ಚಿಂತನೆಯನ್ನು ನಡೆಸ್ತಾ ಇಲ್ಲ. ವಿಜಯೇಂದ್ರ ಮತ್ತು ಅವರ ಬಣದ ಕೆಲವು ನಾಯಕರು ಮಾತ್ರ ಯಡಿಯೂರಪ್ಪ ಉತ್ಸವವನ್ನು ಮಾಡಬೇಕು ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ, ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದು ಈಗ 50 ವರ್ಷ ಆಯಿತು ಎನ್ನುವಂಥ ಹಿನ್ನೆಲೆಯಲ್ಲಿ 1976ರಲ್ಲಿ ಅವರು ಶಿಕಾರಿಪುರದ ಪುರಸಭಾ ಸದಸ್ಯರಾಗಿ ಚುನಾವಣಾ ರಾಜಕಾರಣಕ್ಕೆ ಬಂದಿದ್ದರು. ಈಗ ಅವ್ರಿಗೆ ರಾಜಕೀಯಕ್ಕೆ ಬಂದು 50 ವರ್ಷ ಆಗಿದೆ. ಅದರಿಂದಾಗಿ ಯಡಿಯೂರಪ್ಪ ಉತ್ಸವವನ್ನು ಮಾಡಬೇಕು ಅನ್ನುವಂಥ ತಯಾರಿ ವಿಜಯೇಂದ್ರ ಮತ್ತು ಅವರ ಬಣದ ಕೆಲವು ನಾಯಕರ ತಯಾರಿ. ಯಾಕಿದು ಅಂದರೆ, ಯಡಿಯೂರಪ್ಪನ ಮೇಲಿನ ಪ್ರೀತಿಗೆ ಅಥವಾ ಅಭಿಮಾನಕ್ಕಲ್ಲ, ಇವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ. ಯಡಿಯೂರಪ್ಪ ಹೆಸರು ಹೇಳ್ಕೊಂಡು ಇವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ. ಯಾಕೆ ಇಷ್ಟು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಹೇಳ್ತಿದ್ದೀನಿ ಅಂತಂದರೆ, ಈಗ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧ ಒಂದು ದೊಡ್ಡ ಅಪಸ್ವರ ಕೇಳಿ ಬರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ಹೊರಗಡೆಯಿಂದನೂ ಕೂಡ, ಅಂದರೆ ಮಿತ್ರ ಪಕ್ಷವಾದಂತಹ JDSನಿಂದನೂ ಕೂಡ ವಿಜಯೇಂದ್ರ ವಿರುದ್ಧದ ಒಂದು ರೀತಿಯ ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ವಿಜಯೇಂದ್ರ ತಪ್ಪು ಕೂಡ ಅಲ್ಲಿ ಭಾಳಷ್ಟು ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ, ಅವರ ಮೂಗಿನ ನೇರಕ್ಕೆ ನಿರ್ಧಾರವನ್ನು ಮಾಡ್ತಾರೆ, ಈ ಥರದ್ದೆಲ್ಲ ಆಗ್ತಾ ಇದೆ. ಸೊ ಅದರಿಂದಾಗಿ ಈಗ ಯಡಿಯೂರಪ್ಪ ಉತ್ಸವವನ್ನು ಮಾಡಿ, ಆ ಉತ್ಸವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜನವನ್ನು ಸೇರಿಸಿ, ಯಡಿಯೂರಪ್ಪಗೆ ಅಪಾರ ಸಂಖ್ಯೆಯ ಜನ ಬೆಂಬಲ ಇದೆ. ಒಂದೊಮ್ಮೆ ವಿಜಯೇಂದ್ರನನ್ನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸದಿದ್ದರೆ ಯಡಿಯೂರಪ್ಪ ಬೆಂಬಲಿಗರು ಬಿಜೆಪಿಯ ವಿರುದ್ಧ ಮುನಿಸ್ಕೊಳ್ತಾರೆ ಅಥವಾ ಅಂತರ ಕಾಯ್ಕೊಳ್ತಾರೆ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಕೊಡಬೇಕು, ರಾಜ್ಯ ನಾಯಕರಿಗೆ ಕೊಡಬೇಕು ಎನ್ನುವ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಉತ್ಸವದ ತಯಾರಿ. ಹಿಂದೆ ಸಿದ್ದರಾಮಯ್ಯೋತ್ಸವವನ್ನು ಮಾಡಿದರು ಸಿದ್ದರಾಮಯ್ಯ ಬೆಂಬಲಿಗರು ಅಥವಾ ಸ್ನೇಹಿತರು. ಆ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ರು. ಅದೇ ತಂತ್ರವನ್ನು ಈಗ ಬಿಜೆಪಿಯ ಒಂದು ಬಣ, ಅಂದರೆ ವಿಜಯೇಂದ್ರ ಬಣ ಅನುಸರಿಸ್ತಾ ಇದೆ. ಯಡಿಯೂರಪ್ಪ ಅವರ ಶಕ್ತಿಯನ್ನು ಹೈಕಮಾಂಡ್ಗೆ ರವಾನಿಸಬೇಕು, ಆ ಮೂಲಕ ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಬೇಕು ಅನ್ನುವಂತಹ ತಂತ್ರಗಾರಿಕೆ. ಇದನ್ನು ತಂತ್ರಗಾರಿಕೆ ಅಂತಿರೋ ಅಥವಾ ಕುತಂತ್ರ ಅಂತಿರೋ ನೀವೇ ನಿರ್ಧಾರ ಮಾಡಿ. ಒಟ್ಟಿನಲ್ಲಿ ಅದು ನಡೀತಿದೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಇದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು, ಅದರಲ್ಲೂ ಮುಖ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಪ್ತಾರ? ಯಡಿಯೂರಪ್ಪೋತ್ಸವಕ್ಕೆ ಹೈಕಮಾಂಡ್ ಅನುಮತಿ ಕೊಡುತ್ತಾ ಅನ್ನುವಂಥದ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಇದೇ ಯಡಿಯೂರಪ್ಪ ವಿಷಯದಲ್ಲಿ ಭಾಳಷ್ಟು ಸಲ ವ್ಯಕ್ತಿಗತವಾಗಿ ಸಮಾವೇಶವನ್ನು ಮಾಡಿಸ್ಲಿಕ್ಕೆ, ಯಾವುದೋ ವ್ಯಕ್ತಿಯನ್ನು ವಿಜೃಂಭಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಬಿಜೆಪಿಯ ಹೈಕಮಾಂಡ್ ಮತ್ತು ಬಿಜೆಪಿಯ ಹಿಂದೆ ಇರುವಂತಹ RSS. ಈಗ ಯಡಿಯೂರಪ್ಪೋತ್ಸವಕ್ಕೆ ಯಡಿಯೂರಪ್ಪ ಮುಖಾಂತರ ವಿಜಯೇಂದ್ರ ಏನೋ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರ? ಸೊ ಆ ಸಾಧ್ಯತೆ ಇಲ್ಲ. ಅಂದರೆ ವ್ಯಕ್ತಿಗತವಾಗಿ ಯಾರನ್ನೋ ಅಷ್ಟರ ಮಟ್ಟಕ್ಕೆ ವಿಜೃಂಭಿಸಲಿಕ್ಕೆ ಬಿಜೆಪಿ ಹೈಕಮಾಂಡ್ ಬಿಡಲ್ಲ. ಇನ್ನೊಂದು ಮುಖ್ಯವಾದಂಥ ಕಾರಣ ಇದೆ ಹೈಕಮಾಂಡ್ ಅನುಮತಿ ಕೊಡಲ್ಲ ಅನ್ನೋದಕ್ಕೆ. ಏನು ಅಂದರೆ, ಯಡಿಯೂರಪ್ಪ ಪೋಕ್ಸೋ ಕೇಸಿನಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೂ ಕೂಡ ಆ ಪ್ರಕರಣ ಇತ್ಯರ್ಥ ಆಗಿಲ್ಲ. ಬಹಳ ಗಂಭೀರವಾದಂಥ ಪ್ರಕರಣ. ನಾಳೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರಬಹುದು. ಅಂತಹ ಆರೋಪಿಯ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಮೋದಿ, ಅಮಿತ್ ಶಾ ಅಥವಾ ಬಿಜೆಪಿಯ ನೂತನ ಅಧ್ಯಕ್ಷ ನಿತಿನ್ ನಬೀನ್ ಒಪ್ಪಿಗೆ ಸೂಚಿಸ್ತಾರ? ಅವ್ರು ಬರ್ದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಿ ಇವರು ಕೂಡ ಏನು ಪ್ರಯೋಜನ ಆಗಲ್ಲ. ಒಂದಂತ ಪ್ರಯೋಜನ ಆಗುತ್ತೆ, ಆದರೆ ಅವ್ರನ್ನ ಕರೆಸಬೇಕು ಅನ್ನೋ ಐಡಿಯಾ ಕೂಡ ಇದೆ. ಒಂದು, ಅವರು ಇಲ್ಲಿಗೆ ಅನುಮತಿ ಕೊಡ್ತಾರ ಅಂತ, ಜೊತೆಗೆ ವೇದಿಕೆ ಹಂಚ್ಕೊಳ್ತಾರ ಅಂತ. ಯಾವ ಕಾರಣಕ್ಕೋಸ್ಕರ ವೇದಿಕೆ ಹಂಚ್ಕೊಳ್ತಾರ ಅಂತ ನನ್ನ ಪ್ರಶ್ನೆಯನ್ನು ಆಲ್ರೆಡಿ ನಾನು ಹೇಳಿದೆ.
ಅವರು ಯಡಿಯೂರಪ್ಪ ಈಗ ಎದುರಿಸುತ್ತಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ನನ್ನ ಪ್ರಕಾರ ಯಾವ ಕಾರಣಕ್ಕೂ ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ನಿತಿನ್ ನಬಿ ಆಗಲಿ, ಇನ್ನೊಬ್ಬ ಬಿಜೆಪಿಯ ರಾಷ್ಟ್ರೀಯ ನಾಯಕ ಆಗಲಿ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾಕೆಂದ್ರೆ ನಾಳೆ ಸುಪ್ರೀಂ ಕೋರ್ಟ್ ಏನಂತ ಬೇಕಾದ್ರೂ ತೀರ್ಪು ಕೊಡ್ಬೋದು. ಈ ಪ್ರಕರಣದಲ್ಲಿ ಅವರು ಜಾಮೀನ್ ಮೇಲೆ ಹೊರಗಿರೋದೇ ಬಹಳ ದೊಡ್ಡದು. ಇಷ್ಟೊತ್ತಿಗೆ ಆಲ್ರೆಡಿ ಜೈಲು ಸೇರ್ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಇವ್ರ ಜೊತೆ ಅವರು ವೇದಿಕೆ ಹಂಚ್ಕೊಳ್ತಾರ? ಮತ್ತೆ ಒಂದೊಮ್ಮೆ ಆ ರೀತಿ ಹಂಚ್ಕೊಂಡು ಅಥವಾ ಯಡಿಯೂರಪ್ಪೋತ್ಸವ ಮಾಡಿ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಇವ್ರಿಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದು ಜೈಲಿಗೆ ಹೋದ್ರೆ ಆಗ ಪಕ್ಷಕ್ಕೆ ಮುಜುಗರ ಆಗಲ್ವಾ? ಡೆಫಿನೆಟ್ಲಿ ಆಗುತ್ತೆ. ಅದರಿಂದಾಗಿ BJP ಹೈಕಮಾಂಡ್ ಈ ಯಡಿಯೂರಪ್ಪೋತ್ಸವಕ್ಕೆ ಅನುಮತಿ ಕೊಡುವುದೇ ಕಷ್ಟ ಏನು ಇಲ್ವೇ ಇಲ್ಲ. ನಾನು 2 ಪ್ರಮುಖ ಕಾರಣವನ್ನು ಹೇಳಿದೆ. ಒಂದು, ಅವ್ರ ಹಿಂದೆ ಯಾರಿಗೂ ಆ ಥರದ ವ್ಯಕ್ತಿಗತವಾಗಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ. ಇನ್ನೊಂದು, ಅವ್ರ ಮೇಲೆ ಇರುವ ಆರೋಪ ಕಾರಣಕ್ಕೆ, ಗಂಭೀರ ಸ್ವರೂಪದ ಆರೋಪದ ಕಾರಣಕ್ಕೆ ಅನುಮತಿ ಕೊಡಲ್ಲ ಅಂತ. ಉಳಿದಂತೆ ಸಣ್ಣ ಪುಟ್ಟವು ಇರ್ತವೆ. ಯಾಕೆಂದರೆ ಬೇರೆ ಬೇರೆಯವರು ವಿರೋಧ ಮಾಡೋರು ಇರ್ತಾರೆ. BL ಸಂತೋಷ್ ಅಂತವರು ಮತ್ತಿತರ ಪ್ರಹ್ಲಾದ್ ಜೋಶಿ ಅಂತವರೆಲ್ಲರೂ ಕೂಡ ಈ ಯಡಿಯೂರಪ್ಪೋತ್ಸವ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿಸ್ಲಿಕ್ಕೆ ಬಿಡಲ್ಲ. ಅದೆಲ್ಲ ಇದ್ದೇ ಇರ್ತದೆ. ನಾನು 2 ಪ್ರಮುಖವಾದಂಥ ಸಂಗತಿಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದಕ್ಕೂ ಮಿಗಿಲಾಗಿ ನಿಮ್ಗೇನಾದರೂ ಭಾಳ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಅನುಮತಿ ಕೊಡ್ತಾರೆ ಅಂತಂದರೆ ಅದನ್ನೂ ತಿಳಿಸಿ. ವಿಜಯೇಂದ್ರ ಪ್ರಯತ್ನದ ಬಗ್ಗೆನೂ ತಿಳಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮನವಿ, ನೀವು ಇನ್ನೂ ಬುಗ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.